ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿ. ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ, ಇಲ್ಲಿ ನಾನು ಮಾಡ್ತಿರೋದು ಬಿಸ್ಕೆಟ್ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಗರಿಗರಿಯಾಗಿರುತ್ತೆ. ಮೇಲ್ಗಡೆ ಎಲ್ಲ ಗರಿಗರಿ, ಒಳಗಡೆ ಸಾಫ್ಟಾಗಿ ಸೂಪರಾಗಿರುತ್ತೆ. ಇದು ಉಡುಪಿ ಮಂಗಳೂರು ಕಡೆ ಮಾಡೋದು ಜಾಸ್ತಿ. ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಿಸ್ಕೆಟ್ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 1/4 kg ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಅದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕಿದ್ದೇನೆ. ಸ್ವಲ್ಪ ಅರಿಶಿನ ಹುಡಿ ನೋಡಿ, ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕಿದ್ದೇನೆ. ಈಗ ಇದಕ್ಕೆ ನಾವು ಇಲ್ಲಿ ಕಾದ ಎಣ್ಣೆ ಕೂಡ ಹಾಕಬೇಕಾಗತ್ತೆ. ಅಂದರೆ ಮೈದಾ ಹಿಟ್ಟು ಒಂಥರ ನಾರು ಬರೋದ್ರಿಂದ ನಾವಿಲ್ಲಿ ಕಾದ ಎಣ್ಣೆ ಕೂಡ ಸ್ವಲ್ಪ ಹಾಕಬೇಕಾಗತ್ತೆ. ಕಾದೆಣ್ಣೆ ಹಾಕಿದ್ರೇ ಅದು ಗರಿಗರಿಯಾಗಿ ಉಬ್ಬಿ ಬರೋದು ನಮಗೆಲ್ಲ. ನೋಡಿ, ಈಗ ಕಾದೆಣ್ಣೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾದೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ಕೈ ಸುಡ್ತಿರುತ್ತೆ, ನೋಡ್ಕೊಂಡು ನೀವು ಇಲ್ಲಿ ಇದನ್ನು ಮಾಡ್ಕೊಳ್ಳಿ. ಕಾದೆಣ್ಣೆ ಹಾಕಿರೋದ್ರಿಂದ ಇದನ್ನೀಗ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಹಿಟ್ಟನ್ನು ನಾವಿಲ್ಲಿ ನಾದಬೇಕಾಗತ್ತೆ. ಪೂರಿ ಚಪಾತಿಗೆಲ್ಲ ನಾದ್ತಿ ನೋಡಿ, ಅದಕ್ಕಿಂತಲೂ ಸ್ವಲ್ಪ ಗಟ್ಟಿನೇ ಅಂತ ಅನ್ಕೋಬೋದು. ತುಂಬ ನೀರು ಹಾಕಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಚೆನ್ನಾಗಿ ನಾದ್ಕೋತೇನೆ. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿ. ಹೊಸಬ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ. ಇದನ್ನೀಗ ಚೆನ್ನಾಗಿ ನಾದ್ಕೋತೀನಿ ಗಟ್ಟಿಯಾಗಿ. ಫ್ರೆಂಡ್ಸ ನೋಡಿ, ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನು ನಾನಿಲ್ಲಿ ನಾದಿದ್ದೇನೆ. ಇದನ್ನು ಮುಚ್ಚಿ ತೆಗೆದಿಟ್ಬಿಡ್ತೇನೆ. ಈಗ ಇದರೊಳಗಡೆ ಹೂರ್ಣ ರೆಡಿ ಮಾಡೋಣ, ಬನ್ನಿ ಇದಕ್ಕೆ. ಫ್ರೆಂಡ್ಸ್, ಬಿಸ್ಕೆಟ್ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ತವ ಇಟ್ಟಿದ್ದೇನೆ ಕಾಯಲಿಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು ನಮಗೆ. ಇಲ್ಲಿ ಈ ಥರ ಎಲ್ಲ ಕಡೆ ಮಾಡ್ಕೊಂಡ್ಬಿಡಿ. ನೋಡಿ, ಇಲ್ಲಿ ಫ್ರೆಂಡ್ಸ ಎಣ್ಣೆ ಕೂಡ ಕಾದಿದೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಕೂಡ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗಿಂತ ಸ್ವಲ್ಪ ಜಾಸ್ತಿನೇ ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ಗರಿ ಆಗಬೇಕು ನಮಗೆ. ಕರಿಬೇವು ಸೊಪ್ಪು ಗರಿ ಆಗಬೇಕು. ಕೈಯಿಂದಾದರೂ ತುಂಡು ಮಾಡ್ಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಆದರೂ ಮಾಡ್ಕೋಬೋದು. ನಾವಿಲ್ಲಿ ಯಾವ್ದು ಬೇಕಾದರೂ ಮಾಡಲಿಕ್ಕಾಗತ್ತೆ. ನಿಮಗೆ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಆದರೆ ಕೈಯಿಂದನೇ ತುಂಡು ಮಾಡ್ಕೊಳ್ಳಿ. ಮಿಕ್ಸಿಗೆ ಬೇಕಾದ್ರೆ ಮಿಕ್ಸಿಗೆ ಮಾಡ್ಕೊಳ್ಳಿ. ನಾನೀಗ ಇದಕ್ಕೆ ಸ್ವಲ್ಪ ಇಲ್ಲಿ ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹಾಕಿದ್ದೀನಿ ಬ್ಯಾಡಗಿ ಮೆಣಸು. ನೀವು ತುಂಡು ಮಾಡಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಆದರೂ ಹಾಕ್ಕೊಳ್ಳಿ. ನಾನು ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ ನೋಡಿ, ಇಲ್ಲಿ ಇವು ದಪ್ಪ ಆಗ್ಯದಾವ. ಈಗ ಮೆಣಸನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಮೆಣಸು ಮಾತ್ರ ತಕ್ಕೋತೇನೆ ಇದರೊಟ್ಟಿಗೆ. ನೋಡಿ, ಮೆಣಸನ್ನು ಕೈಯಿಂದ ತುಂಡು ಮಾಡಬೇಕಾಗತ್ತೆ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ತರಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ಇದರೊಟ್ಟಿಗೆ ಕೂಡ ನಿಮಗೆ ಇದು ಅನಿಸಿದರೆ ಸ್ವಲ್ಪ ಮೇಲ್ಗಡೆದ್ದು ಕರಿಬೇವು ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕೊಂಡ್ಬಿಡ್ತೇನೆ. ಪ್ಲೇಟಿಗೆ ತುಂಡು ಮಾಡಬೇಕಾಗತ್ತೆ. ಇದು ಇಡೀ ಆಗುತ್ತಲ್ಲ, ಅದಕ್ಕಾಗೆಲ್ಲ ತಗೊಂಡು ನೋಡಿ, ಇಲ್ಲಿ ಎಲ್ಲ ತೆಗೆದಿದ್ದೇನೆ. ಇದಕ್ಕೆ ನಾನೀಗ ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಇಲ್ಲಿ ನಾನು ಸಣ್ಣದು ಚಿರೋಟಿ ರವೆನ ಹಾಕಿದ್ದೇನೆ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ನೀವು ಚಿರೋಟಿ ರವೆ ಎಷ್ಟು ತೊಗೊಂಡಿರ್ತಿರಲ್ಲ ಅದರ ಡಬ್ಬಲ್ಲು ಹಸಿ ಕಾಯಿ ತುರಿ ತೊಗೋಬೇಕು. ಫ್ರೆಶ್ ಹಸಿ ಕಾಯಿ ತುರಿ ತೊಗೋಬೇಕಾಗತ್ತೆ, ಚೆನ್ನಾಗಿ ಇರೋವಂಥದ್ದು. ಅಂದರೆ ಸ್ವಲ್ಪ ಇದು ಆಗಿದ್ದರೆ ತೊಗೊಳಿಕ್ಕೆ ಹೋಗಬೇಡಿ, ಒಣಗಿದ ಹಾಗೆ ನಮಗೆ ಹಸಿದು ಮಾತ್ರ ಬೇಕಾಗುತ್ತೆ ಚೆನ್ನಾಗಿ. ಇದನ್ನು ಮೀಡಿಯಮ್ ಉರಿಯಲ್ಲಿ ನಾನೀಗ ಸ್ವಲ್ಪ ಫ್ರೈ ಮಾಡ್ಕೋತೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು ಕೂಡ. ನೋಡಿ, ಫ್ರೈ ಆಗ್ತಾಯಿದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹುಡಿ ಕೂಡ ಹಾಕಿದ್ದೇನೆ.
ಅರಿಶಿನ ಹುಡಿ ಹಾಕಿ ಇದನ್ನು ಕೂಡ ಫ್ರೈ ಮಾಡಬೇಕಾಗುತ್ತೆ, ಇದರಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ. ತುಂಬ ಅಂದರೆ ಟೇಸ್ಟಿ ಆಗುತ್ತೆ. ಇದನ್ನು ಬಿಸ್ಕೆಟ್ ರೊಟ್ಟಿ ಬೇರೆ ಎಲ್ಲೂ ಮಾಡಲ್ಲ, ಉಡುಪಿ ಮಂಗಳೂರು ಮಾತ್ರ ತುಂಬ ಅಂದರೆ ತುಂಬ ಮಾಡ್ತಾರೆ. ನನಗೆ ಬೇರೆ ಕಡೆ ಎಲ್ಲೂ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಸೈಡದು ಇದನ್ನು ಮಾಡೋದಿಲ್ಲ, ಆದರೆ ಉಡುಪಿ ಮಂಗಳೂರು ಸೈಡ್ ಇದನ್ನು ತುಂಬ ಮಾಡ್ತಾರೆ ಬಿಸ್ಕೆಟ್ ರೊಟ್ಟಿ. ಪ್ರತಿಯೊಬ್ಬರ ಮನೆಯಲ್ಲಿ ಅಂದರೆ ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ಒಂದೊಂದು ರೀತಿ ಇರುತ್ತೆ ಇದು ಬಿಸ್ಕೆಟ್ ರೊಟ್ಟಿ. ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಇದಕ್ಕೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಈಗ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ 1 ಬೌಲ್ ರವೆ ತೊಗೊಂಡಿವಲ್ಲ ನಾವು, 2 ಬೌಲು ಹಸಿ ಕಾಯಿ ತುರಿ ಹಾಕಬೇಕಾಗತ್ತೆ. ಹಸಿದಿರಬೇಕು, ಒಂದು ಸ್ವಲ್ಪ ನೀರು ಇರುತ್ತೆ ನೋಡಿ, ಆ ಥರ ಇರಬೇಕು. ಸ್ವಲ್ಪ ಗೋಂಟಾಗ್ಲಿಕ್ಕೆ ಬಂದದ್ದನ್ನು ತೊಗೊಳಿಕ್ಕೆ ಹೋಗಬೇಡಿ. ನಮಗೆ ಇಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಉಂಡೆ ಕಟ್ಕೋಬೇಕಲ್ಲ, ನೀರೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನು ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ. ಹಾಕಿದ ಮೇಲೆ ನೋಡಿ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ. ಇದು ಸ್ವಲ್ಪ ನಮಗೆ ಆರಲಿ. ಇದನ್ನು ನೀವು ಮಿಕ್ಸಿ ಬೇಕಾದ್ರೂ ಮಾಡ್ಕೋಬೋದು, ಅಂದರೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸಿಯಲ್ಲಿ 1-2 ರೌಂಡ್ ಅಷ್ಟೇ ಮಾಡ್ಕೋಬೋದು. ಇದನ್ನು ಫುಲ್ಲು ನೈಸಾಗಿ ರುಬ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ನಮಗೆ. ಇದು ಈಗ ಚೆನ್ನಾಗಿ ಆರಲಿ. ನಾನು ಗ್ಯಾಸ್ ಆಫ್ ಮಾಡಿ ಬಿಡ್ತೀನಿ. ಇದು ಸ್ವಲ್ಪ ಹೊತ್ತು ಆರಲಿ, ನಮಗೆ ಆರಬೇಕು. ಆ ನಂತರ ನಾನಿಲ್ಲಿ ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಇದು ನೋಡಿ ಎಷ್ಟು ಗರಿಗರಿಯಾಗಿದೆ, ಈ ಥರ ತುಂಡು ಮಾಡಿ ಹಾಕ್ತಾರೆ. ಇಲ್ಲಾಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತೇನೆ. ಇದಕ್ಕೆ ಈಗ ಆರ್ತಾ ಇದೆಯಲ್ಲ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಹಾಕಬೇಕು, ಚೆನ್ನಾಗಿರುತ್ತೆ. ಸ್ವೀಟು ಖಾರವಾಗಿ ಚೆನ್ನಾಗಿರುತ್ತೆ. ಅವ್ರು ಹಾಕೋದಿಲ್ಲ, ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಸಕ್ಕರೆ. ನೋಡಿ ಈ ಥರ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಸ್ವಲ್ಪ ಅದು ಖಾರವಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ನಮಗೆ ಮಾಡಲಿಕ್ಕೆ, ತಿನ್ನಲಿಕ್ಕೆ ಮಕ್ಕಳಿಗೆ ಖುಷಿಯಾಗುತ್ತೆ ಈ ಥರ. ಈಗ ಇದು ಆರಲಿ ಫ್ರೆಂಡ್ಸ್, ನಮಗೀಗೆಲ್ಲ ಇದು ಆರಿದ ಮೇಲೆ ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ. ಈಗ ಆರಿದೆ ನೋಡಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಬಿಸಿ ಇರುವಾಗ ಹಾಕಿದರೆ ನೀರು ಬಿಡ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಆರಿದ ಮೇಲೆ ನಾನು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಇವನ್ನ ತರಿಯಾಗಿ ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಂಡು ತೋರಿಸ್ತೇನೆ ಫ್ರೆಂಡ್ಸ. ಮತ್ತು ಮಿಕ್ಸಿಯಲ್ಲಿ ಇದರೊಟ್ಟಿಗೆ ಸ್ವಲ್ಪ ನಾನು ಇದನ್ನು ಕೂಡ ಫ್ರೈ ಮಾಡಿ ಇಟ್ಟಿರೋದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ, ಈ ಥರ ನಮಗೆ ಇಷ್ಟು ತರಿ ಆಗಬೇಕು ನೋಡಿ. ಇದು ಬಾಯಲ್ಲಿ ನಮಗೆ ತಿನ್ನುವಾಗ ಸ್ವಲ್ಪ ಬಾಯಲ್ಲಿ ಸಿಗಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಈ ಥರ ಈಗೆಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ಫ್ರೆಂಡ್ಸ. ಇನ್ನೊಂದು ಏನು ಗೊತ್ತಾ, ನಿಮಗೆ ಇದು ಉದುರು ಅನಿಸಿದರೆ ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಯಾರು. ಇದಕ್ಕೆ ನೀರು ಹಾಕಿದರೆ ಏನಾಗುತ್ತೆ, ರವೆ ಎಲ್ಲ ಬೆಂದಾಗಿ ಆಗುತ್ತೆ. ರವೆ ಬೇಯಬಾರ್ದು, ನಮಗೆ ಚೆನ್ನಾಗಿರಲ್ಲ. ಈ ಥರ ನಮಗೆ ಇಷ್ಟು ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕು. ಇಷ್ಟಿಟ್ಟು ನಾನೀಗ ಉಂಡೆ ಕಟ್ಟಿ ಇಲ್ಲಿ ರೆಡಿ ಮಾಡಿ ಇಟ್ಕೋತೀನಿ ಎಲ್ಲವನ್ನು ಇದೇ ಥರ. ಈಗ ನೋಡಿ ಚಿಕ್ಕದು ಉಂಡೆ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ. ಈಗ ಫ್ರೆಂಡ್ಸ, ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಹಿಟ್ಟು ನೋಡಿ ಒಂದು ಸತಿ ಚೆನ್ನಾಗಿ ಮಿದ್ಕೊಂಡ್ಬಿಡ್ತೀನಿ. ಹಿಟ್ಟು ನೆನೆದಿದೆ ಚೆನ್ನಾಗಿ. ಈಗ ಇದಕ್ಕೆ ನಮಗೆ ಎಷ್ಟು ಉಳ್ಳೆ ಬೇಕು ನೋಡಿ, ಅಷ್ಟು ಉಳ್ಳೆನ ನಾನಿಲ್ಲಿ ತೊಗೋತೀನಿ. ಈಗ ಚಿಕ್ಕದು ಉಳ್ಳೆ ನಾವು ಪೂರಿಗೆ ತೊಗೋತೀವಿ ನೋಡಿ, ಅಷ್ಟು ಉಳ್ಳೆ ತೊಗೊಂಡ್ರೆ ಸಾಕು, ಜಾಸ್ತಿ ಏನು ದೊಡ್ಡದು ಬೇಡ. ನೋಡಿ ನಿಮಗೆ ಹೀಗೆ ಮಾಡಲಿಕ್ಕೆ ಬಂದರೆ ನೀವು ಮಾಡಿ ಉಳ್ಳೆನ ತುಂಬ್ಕೋಬೋದು. ಇಲ್ಲಾಂದರೆ ಲಟ್ಟಿಸ್ಬಿಟ್ಟು ಹೋಳಿಗೆ ಉಳ್ಳೆ ಎಲ್ಲ ತುಂಬ್ತಾರಲ್ಲ, ಆ ಥರನೂ ತುಂಬ್ಕೋಬೋದು. ಇಲ್ಲಿ ನಾನು ಚಿಕ್ಕದೀಗ ಉಳ್ಳೆ ಮಾಡಿ ಎಲ್ಲ ಇಟ್ಕೋತೇನೆ. ನೋಡಿ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ನೋಡಿ ಈ ಥರ ಗೋಧಿ ಹಿಟ್ಟು ಅಥವಾ ನೀವು ಮೈದಾ ಹಿಟ್ಟು ಹಚ್ಚಿ ಇಲ್ಲಿ ಇದನ್ನು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ, ಇಷ್ಟಿಟ್ಟೀಗ ಇದನ್ನೆಲ್ಲ ನಾನೀಗ ಈ ಥರ ರೌಂಡ್ ಶೇಪಲ್ಲಿ ಇಷ್ಟು ಮಾಡಿದ್ದೀನಲ್ಲ, ಇದರೊಳಗಡೆ ನಾವು ಮಾಡಿಟ್ಟಿರೋ ಅಂಥ ಹೂರ್ಣನ ಇಟ್ಕೋಬೇಕಾಗತ್ತೆ. ಕಾಣಿಸ್ತದಲ್ಲ, ಇಟ್ಕೊಂಡು ನಿಮಗೆ ಹೇಗೆ ತುಂಬಲಿಕ್ಕೆ ಆಗುತ್ತೆ ನೋಡಿ ಅಷ್ಟನ್ನು ನೀವು ತುಂಬ್ತಾ ಹೋಗಿ. ಇಲ್ಲಾಂದರೆ ಇದೇ ತೋರಿಸಿದ್ನೆಲ್ಲ ಆ ಥರ ಆದರೂ ನೀವು ಮಾಡ್ಕೋಬೋದು. ನೋಡಿ ಈ ಥರ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನಾನು ಇದೇ ಥರ ಈಗ ಎಲ್ಲ ಉಂಡೆನ ಮಾಡಿ ಇಡ್ತೇನೆ. ನೋಡಿ ಈ ಥರ ನಾನು ಎಲ್ಲವನ್ನು ಇದರೊಳಗಡೆ ಹೂರ್ಣ ತುಂಬಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಒಂದೊಂದೇ ಲಟ್ಟಿಸಿ ಎಣ್ಣೆಯಲ್ಲಿ ಕರಿಲಿಕ್ಕೆ ಬಿಡ್ತೇನೆ, ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ.
ಫ್ರೆಂಡ್ಸ್ ನೋಡಿ ಇದ್ರ ಮೇಲೆ ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಹಾಕೋರಿ. ಈಗ ನೋಡಿ ಈ ಥರ ತುಂಬ ದೊಡ್ಡದಾಗಿ ತೀಡ್ಲಿಕ್ಕೂ ಹೋಗಬೇಡಿ, ತುಂಬ ಚಿಕ್ಕದು ಮಾಡ್ಲಿಕ್ಕೆ ಹೋಗಬೇಡಿ. ಇಷ್ಟಿದ್ರೆ ಸಾಕು ನಮಗೆ. ನೋಡಿ ಇಲ್ಲಿ ಎರಡು ಸೈಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು. ನಾನೀಗ ಇಷ್ಟೀಟೆ ಎಲ್ಲವನ್ನು ಮಾಡಿ ಇಟ್ಕೋತೀನಿ. ಹಾಗೆ ಕರಿಲಿಕ್ಕೂ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಈ ಥರ ಲಟ್ಟಿಸಿಟ್ಟಿದ್ದೇನೆ. ಈಗ ಎಣ್ಣೆ ಕಾದಿದೆ ಬನ್ನಿ ಫ್ರೆಂಡ್ಸ್, ಎಣ್ಣೆ ಕೂಡ ಕಾದಿದ್ದೆ ನೋಡಿ. ಒಂದೊಂದಾಗೆ ಈಗ ಬಿಡ್ತೇನೆ. ಸ್ಲೋ ಉರಿಯಲ್ಲಿ ಬಿಡಿ ಸ್ವಲ್ಪ. ನೋಡಿ ಈಗ ತಿರುಗಿಸಿ ಹಾಕ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲ. ಸ್ವಲ್ಪ ಸ್ಲೋ ಉರಿಯಲ್ಲೇ ಇರಬೇಕಿದು, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಇದು ಆಗುತ್ತೆ ಒಳಗಡೆ ಎಲ್ಲ ಬೇಯಬೇಕಾಗುತ್ತೆ ಚೆನ್ನಾಗಿ. ನೋಡಿ ಬಿಸ್ಕೆಟ್ ರೊಟ್ಟಿ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ. ಇದೇ ಥರ ಎಲ್ಲವನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಬಿಸ್ಕೆಟ್ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದ್ದ ಅಂದರೆ ಸಖತ್ತಾಗಿದ್ದಾವೆ. ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೋಡಿ ಗರಿ ಗರಿನೂ ಅಷ್ಟೇ ಇದಾವೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ನೋಡಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ನೋಡಿ ಇಲ್ಲಿ ನೋಡಿ ಕಾಣ್ತಿರ್ಬೋದಲ್ಲ, ಇದು ಬಿಸ್ಕೆಟ್ ರೊಟ್ಟಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.